ಉದ್ಯಮಿ ಡಾಕ್ಟರ್ ಸಿ.ಜೆ. ರಾಯ್ ಆತ್ಮಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಶೋಕನಗರ ಠಾಣೆ ಪೊಲೀಸರಿಂದ ಈಗ ಫ್ಯಾಮಿಲಿಯ ವಿಚಾರಣೆ ಮುಂದುವರಿತಾ ಇದೆ. ಹಲಸೂರಿನ ಖಾಸಗಿ ಹೋಟೆಲ್ನಲ್ಲಿರುವಂತಹ ರಾಯ್ ಕುಟುಂಬದ ಜೊತೆ ಈಗ ವಿಚಾರಣೆ ನಡೀತಾ ಇದೆ. ಹೋಟೆಲ್ನಲ್ಲಿಯೇ ವಿಚಾರಣೆಯನ್ನ ಮಾಡ್ತಾ ಇರುವಂಥದ್ದು ಪೊಲೀಸರು. ರಾಯ್ ಕೊನೆಯದಾಗಿ ಯಾರನ್ನ ಸಂಪರ್ಕ ಮಾಡಿದ್ದು, ಯಾವಾಗ, ಏನು ಮಾತನಾಡಿದ್ರು, ಫ್ಯಾಮಿಲಿ ಜೊತೆ ಏನಾದರೂ ಮಾತನಾಡಿದ್ರ ಅಥವಾ ಬೇರೆಯವ್ರ ಜೊತೆಗೆ ಏನಾದರೂ ಸಂಪರ್ಕ ಮಾಡಿದ್ರ, ಎಲ್ಲ ಆಯಾಮದ ಮುಖಾಂತರ ಈಗ ತನಿಖೆ ಮಾಡೋದಕ್ಕೆ ಖುದ್ದು ಕುಟುಂಬಸ್ಥರ ವಿಚಾರಣೆ ಆಗ್ತಾ ಇದೆ. ಆತ್ಮಹತ್ಯೆಯ ಬಗ್ಗೆ ಏನಾದರೂ ಹೇಳಿದ್ರ ಅನ್ನೋದ್ರ ಬಗ್ಗೆ ವಿಚಾರಣೆ ನಡೀತಾ ಇದೆ. ಕೊನೆಯದಾಗಿ ಕರೆ ಮಾಡಿದಾಗ ಏನಾದರೂ ಮಾತನಾಡಿದ್ರ, ಯಾವಾಗ ಕೊನೆಯದಾಗಿ ಕರೆ ಮಾಡಿದ್ರು ಅನ್ನೋದು, ಈ ಹಿಂದೆ ಏನಾದರೂ ತೊಂದರೆ ಆಗಿರೋ ಬಗ್ಗೆ ಏನಾದರೂ ಮಾಹಿತಿ ಕೊಡ್ತಿದ್ರ ಅಥವಾ ಅದರ ಬಗ್ಗೆ ಏನಾದರೂ ಮಾತನಾಡಿದ್ರ ಅನ್ನೋದು, ಹೀಗೆ ಹಲವು ಪ್ರಶ್ನೆಗಳನ್ನು ಈಗ ಪೊಲೀಸ್ ಕಡೆಯಿಂದ ನಡೀತಾ ಇರುವಂಥದ್ದು. ಪೊಲೀಸ್ ಪ್ರಶ್ನೆ ಮಾಡ್ತಿದ್ದಾರೆ. ನಿನ್ನೆ ಅವರ ಚಲನವಲನ ಹೇಗಿತ್ತು, ಅವರ ಮನಸ್ಸಿನ ಪರಿಸ್ಥಿತಿ ಯಾವ ರೀತಿಯಾಗಿ ಇತ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಪೊಲೀಸ್ನವರು. ಈಗ ಕುಟುಂಬದ ಜೊತೆಗೆ, ಆ ಕುಟುಂಬ ಎಲ್ಲಿ ಇದೆಯಲ್ಲ ಆ ಹೋಟೆಲ್ನಲ್ಲಿ ತಂಗಿರುವಂಥದ್ದು, ಅದೇ ಹೋಟೆಲ್ಗೆ ಹೋಗಿ ಪೊಲೀಸ್ ಕಡೆಯಿಂದ ನಡೀತಾ ಇರುವಂಥ ವಿಚಾರಣೆ ಇದು. ಕೊನೆಯ ಕಾಲ್, ಕೊನೆಯ ಮೆಸೇಜ್, ಕೊನೆಯ ಸಂದೇಶ, ಈ ಆಯಾಮದ ಮುಖಾಂತರ ತನಿಖೆ ಮಾಡೋದಕ್ಕೆ ಈಗ ಪೊಲೀಸ್ನವರು ಮುಂದಾಗಿದ್ದಾರೆ. ಕುಟುಂಬಸ್ಥರ ಜೊತೆಗೆ ಏನಾದರೂ ಮಾತನಾಡಿದ್ರ ಅಥವಾ ಕುಟುಂಬದವನು ಬಿಟ್ಟು ಬೇರೆಯವ್ರ ಜೊತೆ ಏನಾದರೂ ಕಾಲ್ ಮಾಡಿದ್ರ, ಮಾತನಾಡಿದ್ರ ಅನ್ನೋದ್ರ ಬಗ್ಗೆ ಈಗಾಗಲೇ ಮೊಬೈಲನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಆಮೇಲೆ ಡೈರಿ ಬೇರೆ ಸಿಕ್ಕಿದೆಯಂತೆ, ಡೈರಿಯನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಆ ಡೈರಿಯಲ್ಲಿ ಏನಾದರೂ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆಯಾ, ಆ ಡೈರಿಯಲ್ಲಿ ಉದ್ಯಮಿಗಳ ಹೆಸರು ಇದೆ, ರಾಜಕಾರಣಿಗಳ ಹೆಸರನ್ನು ಕೂಡ ಉಲ್ಲೇಖ ಮಾಡಲಾಗಿದೆ, ಮಾಡೆಲ್ಗಳ ಹೆಸರು ಕೂಡ ಇದೆ, ನಟ ನಟಿಯರ ಹೆಸರು ಕೂಡ ಇದೆ. ಸೊ ಹಾಗಾಗಿ ಸಾಕಷ್ಟು ಅನುಮಾನ ಇದೆ. ಈ ಸಾವಿನ ಸುತ್ತ ಅನುಮಾನ ಇರುವಂಥ ಹಿನ್ನೆಲೆಯಲ್ಲಿ ತನಿಖೆಯನ್ನು ಮಾಡೋದಕ್ಕೆ ಪೊಲೀಸ್ನವರು ಮುಂದಾಗಿದ್ದಾರೆ. ಯಾವ ಕಾರಣಕ್ಕಾಗಿ ಈ ಒಂದು ಆತ್ಮಹತ್ಯೆ ಅಂತೇಳಿ ಮೇಲ್ನೋಟಕ್ಕೆ IT ಅಧಿಕಾರಿಗಳ ಒಂದು ಟಾರ್ಚರ್ನಿಂದಾಗಿ ಹಿಂಗೆ ಆದರೂ ಅನ್ನುವಂಥ ಶಂಕೆ ಮಾತ್ರ, ಅದೇ ಕನ್ಫರ್ಮ್ ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ. ಹಂಗೆ ಯಾರೂ ಕೂಡ ಮಾಡೋದಿಲ್ಲ. ಈಗ ಕಾನೂನಿನ ರೀತಿಯಲ್ಲಿ ಅಧಿಕಾರಿಗಳು ಏನು ಮಾಡ್ತಾರೆ ಅದನ್ನು ಮಾಡ್ತಾರೆ. ಇವರು ಕಾನೂನಿನ ರೀತಿಯಲ್ಲಿ ಏನು ಪ್ರೊಸೆಸ್ ತೆಗೆದುಕೊಳ್ಬೇಕು ಅಥವಾ ಯಾವ ರೀತಿಯಾಗಿ ಅದನ್ನು ಎದುರಿಸಬೇಕು ಆ ಕೆಲಸವನ್ನು ರಾಯ್ ಮಾಡಬಹುದಾಗಿತ್ತು. ಅದನ್ನು ಹೊರತಾಗಿ ಏನು ಮಾಡಲಿಕ್ಕೆ ಆಗೋದಿಲ್ಲ. ಯಾವುದೇ ಒಬ್ಬ ಅಧಿಕಾರಿ ಇರಲಿ, ಕಾನೂನಿನ ರೀತಿಯಲ್ಲಿ ಹೋರಾಟವನ್ನು ಮಾಡಬೇಕಾಗತ್ತೆ. ಅದನ್ನು ಬಿಟ್ಟು ಬೇರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಯಾವ ಅಧಿಕಾರಿನೂ ಕೂಡ ಏನು ಮಾಡೋಕ್ಕಾಗಲ್ಲ. ಬಟ್ ಕಾನೂನನ್ನು ಎದುರಿಸಲಿಕ್ಕೆ ಆಗಲಿಲ್ವಾ ಇವರಿಗೆ, ತಾಳ್ಮೆನ ಕಳ್ಕೊಂಡ್ಬಿಟ್ರ, ನೆಮ್ಮದಿ ಇರಲಿಲ್ವಾ ಅನ್ನುವಂಥದ್ದು. ಸಿ.ಜೆ. ರಾಯ್ ಮೊಬೈಲ್ನಲ್ಲಿ ಡೆತ್ ಸೀಕ್ರೆಟ್ ಇದೆಯಾ ಅನ್ನುವಂಥ ಅನುಮಾನ ವ್ಯಕ್ತವಾಗ್ತಾ ಇದೆ. ಮೊಬೈಲನ್ನು ವಶಕ್ಕೆ ಪಡೆದು ಈಗ ಖಾಕಿ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ. ಸಾವಿಗೂ ಮುನ್ನ ಯಾರ ಜೊತೆ ಮಾತನಾಡಿದ್ರು ಅನ್ನೋದ್ರ ಬಗ್ಗೆ ಈಗ ತನಿಖೆ ಆಗತ್ತೆ. ಸೂಸೈಡ್ ಮುನ್ನ ತಾಯಿಯ ಜೊತೆ ಮಾತನಾಡಬೇಕು ಅಂಥೇಳಿ ರಾಯ್ ಹೇಳಿದ್ರಂತೆ. ಹಾಗಾದರೆ ನಿಜವಾಗಿಯೂ ಕೂಡ ತಾಯಿಯ ಜೊತೆಗೆ ಮಾತನಾಡಿದ್ರಾ ಅಥವಾ ಬೇರೆ ಇನ್ಯಾರ ಜೊತೆ ಏನಾದರೂ ಮಾತನಾಡಿದ್ರಾ ಅನ್ನೋದ್ರ ಬಗ್ಗೆ ಈಗ ತನಿಖೆ ಆಗಬೇಕು. ಎಲ್ಲದರ ಬಗ್ಗೆ ಮಾಹಿತಿಯನ್ನು ಪಡಿತಾ ಇದ್ದಾರೆ ಪೊಲೀಸ್ನವರು. ಸೂಸೈಡ್ ಮಾಡಿಕೊಳ್ಳುವ ಮುಂಚೆನೇ ತಾಯಿ ಜೊತೆ ಮಾತನಾಡಬೇಕು ಅಂಥೇಳಿ ಮಾತನಾಡ್ತಿದ್ರಂತೆ ರಾಯ್ ಅವರೇ ಖುದ್ದಾಗಿ. ಹಾಗಾದರೆ ಕೊನೆಯ ಕಾಲ್ ತಾಯಿಗೆ ಹೋಗಿದೆಯಾ ಅಥವಾ ಬೇರೆ ಇನ್ಯಾರಿಗೆ ಕಾಲ್ ಹೋಗಿದೆಯಾ? ಒಂದು ವೇಳೆ ತಾಯಿ ಜೊತೆ ಮಾತನಾಡಿದರೆ ಏನು ಮಾತನಾಡಿರಬಹುದು? ಯಾವ ವಿಚಾರದ ಬಗ್ಗೆ? ಈ ಆತ್ಮಹತ್ಯೆ ಬಗ್ಗೆನಾ ಅಥವಾ ತನ್ನ ಬಿಸ್ನೆಸ್ ಹ್ಯಾಂಡಲ್ ಬಗ್ಗೆ, ಅಂದರೆ ಬಿಸ್ನೆಸ್ ಮುಂದೆ ಯಾರು ನೋಡ್ಕೊಳ್ಬೇಕು, ಏನು ಎತ್ತ ಅನ್ನೋದ್ರ ಬಗ್ಗೆನಾ ಅಥವಾ IT ಅಧಿಕಾರಿಗಳ ಬಗ್ಗೆ ಏನಾದರೂ ಮಾತನಾಡಿದ್ರ? ಇದೆಲ್ಲವೂ ಕೂಡ ಅನುಮಾನ ಇದೆ. ಸಾವಿಗೂ ಮುನ್ನ ಯಾರ ಜೊತೆ ಮಾತನಾಡಿದ್ರು ಅನ್ನೋದ್ರ ಬಗ್ಗೆ ಈಗ ಪರಿಶೀಲನೆ ಮಾಡೋದಕ್ಕೆ ಪೊಲೀಸ್ನವರು ಮುಂದಾಗಿದ್ದಾರೆ. ಆತ್ಮಹತ್ಯೆಗೂ ಮುನ್ನ ತಾಯಿ ಜೊತೆ ಮಾತನಾಡಬೇಕು ಅಂತೇಳಿ ಆಸೆ ಇತ್ತು ಅಂತೆ ಹೇಳಿದ್ರಂತೆ ಸಿ.ಜೆ. ರಾಯ್ ಅವರು. ಸೊ ತನ್ನ ಗನ್ಮ್ಯಾನ್ಗೆ ಒಳಗಡೆ ಯಾರನ್ನೂ ಬಿಡಬೇಡ ಅಂಥೇಳಿ ತನ್ನ ಚೇಂಬರ್ಗೆ ಒಳಗಡೆ ಹೋಗ್ತಾರೆ, ಅಲ್ಲೇ ಸೂಸೈಡ್ ಮಾಡಿಕೊಂಡಿರ್ತಾರೆ. ಗನ್ಮ್ಯಾನ್ ಇರ್ತಾರೆ, ಆವಾಗ ಗನ್ ತೆಗೆದುಕೊಂಡು ಹೇಗೆ ಹೋದ್ರು ಅನ್ನೋದು ಸಹಜವಾಗಿ ಈ ರೀತಿಯ ಸಾಕಷ್ಟು ಅನುಮಾನ ಇದೆ. ಸಾವಿನ ಸುತ್ತ ನಾನಾ ಅನುಮಾನಗಳು ಈಗ ಕಂಡು ಬರ್ತಾ ಇರುವಂಥದ್ದು. ಸಾವಿಗೆ ಕಾರಣ ಏನು ಅನ್ನೋದು ಈಗಲೇ ಹೇಳಕ್ಕೆ ಆಗಲ್ಲ, ಅಧಿಕಾರಿಗಳೇ ಅಂತಲೂ ಕೂಡ ಹೇಳೋಕ್ಕಾಗಲ್ಲ. ಬಿಸ್ನೆಸ್ ಬೇರೆ ಲಾಸಲ್ಲಿತ್ತಂತೆ, 2 ವರ್ಷದಿಂದ ಕೈ ಹಿಡಿತಿರಲಿಲ್ಲ. ಆಮೇಲೆ ಬೇರೆ ಬೇರೆ ರಾಜಕಾರಣಿಗಳು ಇವರ ಬಿಸ್ನೆಸ್ಗೆ ಹೂಡಿಕೆ ಮಾಡಿದರು. ಎಲ್ಲೋ ಒಂದು ಕಡೆ ರಾಜಕಾರಣಿಗಳ ಒತ್ತಡ ಏನಾದರೂ ಇತ್ತಾ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಅಥವಾ ಈ ಪರಿ ಬದುಕಲೇಬಾರ್ದು, ಸತ್ತೋಗ್ಬಿಡಬೇಕು ಅನ್ನೋ ನಿಟ್ಟಿನಲ್ಲಿ IT ಅಧಿಕಾರಿಗಳಿಂದ ಆ ರೀತಿಯ ಟಾರ್ಚರ್ ಏನಾದರೂ ಇತ್ತಾ?
ಆ ಕುಟುಂಬ ಹೇಳ್ತಾ ಇರುವಂಥದ್ದು ಕೇರಳದ ಒಬ್ಬ ಅಧಿಕಾರಿಗಳ ಮೇಲೆ ನೇರವಾಗಿ ಅವರು ಆರೋಪವನ್ನು ಮಾಡಿದ್ದಾರೆ. ಆ ಅಧಿಕಾರಿಯಿಂದನೇ ಸಾವು ಆಗಿದೆ ಅನ್ನೋದು. ಸೊ ಆ ಮುಖಾಂತರವೂ ಕೂಡ ತನಿಖೆ ಆಗಬೇಕಾಗತ್ತೆ. ರಾಜಕಾರಣಿಗಳ ಒತ್ತಡದಿಂದಾಗಿ ಈ ಒಂದು ರೇಡ್ ಆಗ್ತಾ ಇತ್ತಾ, ಅಥವಾ ರಾಜಕಾರಣಿಗಳ ಒತ್ತಡದಿಂದಾಗಿ ಇವರು ಆತ್ಮಹತ್ಯೆಗೆ ಶರಣಾದ್ರ, ಹೇಗೆ ಅಂಥೇಳಿ ಈ ಪ್ರಕರಣದಿಂದ ಸುಮಾರು ಪಾಠವನ್ನು ನಾವು ಕಲಿಬಹುದು. ದುಡ್ಡಿದ್ರೆ ಏನು, ನೆಮ್ಮದಿ ಮುಖ್ಯ ಅನ್ನೋದು. ಬೆಂಗಳೂರಿನಲ್ಲಿ ಉದ್ಯಮಿ ಸಿ.ಜೆ. ರಾಯ್ ಆತ್ಮಹತ್ಯೆ ಪ್ರಕರಣ. ಕಳೆದ 3 ತಿಂಗಳಿನ ರಾಯ್ ಚಟುವಟಿಕೆಗಳ ಪರಿಶೀಲನೆ ಆಗುತ್ತೆ. ಕಾನ್ಫಿಡೆಂಟ್ ಗ್ರೂಪಲ್ಲಿ ರಾಜಕಾರಣಿಗಳು ಹೂಡಿಕೆ ಮಾಡಿದ್ರು ಅನ್ನುವಂಥ ಮಾಹಿತಿ ಕೂಡ ಇದೆ. 2 ವರ್ಷದಿಂದ ಉದ್ಯಮ ನಿರೀಕ್ಷಿತ ಮಟ್ಟದ ಲಾಭ ತಂದಿರಲಿಲ್ಲ. ರಾಜಕಾರಣಿಯು ತಮ್ಮ ಪಾಲಿನ ಹಣವನ್ನು ವಾಪಸ್ ಕೇಳೋಕೆ ಒತ್ತಡ ಏನಾದರೂ ಹಾಕಿದ್ರಾ ಅನ್ನುವಂಥ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಯಾರೆಲ್ಲ ಸಂಪರ್ಕದಲ್ಲಿದ್ದರು ಅನ್ನೋದ್ರ ಬಗ್ಗೆ ಈಗ ಪೊಲೀಸ್ ಕಡೆಯಿಂದ ತನಿಖೆ ಆಗ್ತಾ ಇದೆ. ಕಾನ್ಫಿಡೆಂಟ್ ಗ್ರೂಪ್ನಲ್ಲಿ ಹಲವು ರಾಜಕಾರಣಿಗಳು ಕೂಡ ಹೂಡಿಕೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ದುಬೈ ಹಾಗೂ ಬೇರೆ ದೇಶಗಳಲ್ಲಿ ರಿಯಲ್ ಎಸ್ಟೇಟನ್ನು ಮಾಡ್ತಾ ಇದ್ರು ಸಿ.ಜೆ. ರಾಯ್. ಕಳೆದ 2 ವರ್ಷಗಳಿಂದ ಈ ರಿಯಲ್ ಎಸ್ಟೇಟ್ ಉದ್ಯಮ ನಿರೀಕ್ಷಿತ ಮಟ್ಟದಲ್ಲಿ ಲಾಭವನ್ನು ತಂದಿರಲಿಲ್ಲ. ಸೊ ಇದರಿಂದ ರಿಯಲ್ ಎಸ್ಟೇಟ್ ಅದರ ಜೊತೆಗೆ ಬೇರೆ ಬಿಸ್ನೆಸ್ ಮಾಡೋದಕ್ಕೆ ಚಿಂತನೆಯನ್ನು ನಡೆಸ್ತಾ ಇದ್ರು. ಇದೇ ವೇಳೆ ರಾಜಕಾರಣಿಗಳ ಕಡೆಯಿಂದ ಒತ್ತಡ ಬೇರೆ ಇತ್ತು ಅನ್ನುವಂಥ ಅನುಮಾನ ಇದೆ. ಸೊ ಯಾರೆಲ್ಲ ರಾಜಕಾರಣಿಗಳು ಅವ್ರ ಜೊತೆ ಸಂಪರ್ಕದಲ್ಲಿದ್ದರು ಅನ್ನೋದ್ರ ಬಗ್ಗೆ ಈಗ ತನಿಖೆ ಆಗಬೇಕು. ಸೊ 3 ತಿಂಗಳ ವಾಟ್ಸಪ್ ಚಾಟ್ ಇದೆಯಲ್ಲ, ಅದರ ಜೊತೆಗೆ ಕಾಲ್ ಡೀಟೇಲ್ಸ್ ಅದೆಲ್ಲವನ್ನು ಕೂಡ ಈಗ ಪಡೆಯೋದಕ್ಕೆ ಪೊಲೀಸ್ನವರು ಕೂಡ ಮುಂದಾಗಿದ್ದಾರೆ. ನೋಡಿ, ಒಂದು ದೊಡ್ಡ ಸಾಮ್ರಾಜ್ಯ, ಸಾವಿರಾರು ಕೋಟಿಯ ಸಾಮ್ರಾಜ್ಯವನ್ನು ಕಟ್ಟಿರುವಂಥ ಒಬ್ಬ ರಾಜ ಇದ್ದಕ್ಕಿದ್ದ ಹಾಗೆ IT ಅಧಿಕಾರಿಗಳನ್ನು ಎದುರಿಸಲಿಕ್ಕೆ ಆಗ್ತಾ ಇಲ್ಲ ಅಂಥೇಳಿ ಸಾವನ್ನಪ್ತಾರೆ ಅಂತ ಹೇಳಿದರೆ ಅದನ್ನು ಯಾರೂ ಕೂಡ ನಂಬಲಿಕ್ಕೆ ಆಗೋದಿಲ್ಲ. ನಂಬುವಂಥದ್ದು ಕೂಡ ಅಲ್ಲ ಅದು. ಯಾಕೆಂದರೆ ಅವರದೇ ತಂಡ ಇರುತ್ತೆ, ಅವರ ಒಂದು ಟೀಮ್ ಇರುತ್ತೆ, ವಕೀಲರು ಆಗಿರ್ಬೋದು, ಎಲ್ಲವನ್ನು ನೋಡ್ಕೋತಾರೆ. ಇವ್ರದ್ದೇನು ಕೆಲಸ ಇರೋದಿಲ್ಲ, ಸ್ವಲ್ಪ ಮಾಹಿತಿ ಕೊಡ್ತಾರೆ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಇವರೇ ಖುದ್ದಾಗಿ ಹೋಗಬೇಕು, ಖುದ್ದಾಗಿ ಮಾಡಬೇಕು ಅನ್ನೋದು ಏನೂ ಇರೋದಿಲ್ಲ. ಆಮೇಲೆ ಈ ಉದ್ಯಮ ಅಂತ ಹೇಳಿದಾಗ ಅಥವಾ ಉದ್ಯಮಿಗಳಿಗೆ ಈ ರೀತಿಯ ಕೋರ್ಟು ಕಚೇರಿ ಸರ್ವೇ ಸಾಮಾನ್ಯ, ಅದು ತಲೆಗೆ ಇರೋದಿಲ್ಲ. ಸೊ ನಾನಾ ಅನುಮಾನ ಅಂತೂ ಇದೆ, ಅನುಮಾನ ಅಂತೂ ಪಕ್ಕ ಕಾಡ್ತಾ ಇದೆ. ಯಾವ ಕಾರಣಕ್ಕಾಗಿ ಸಾವಾಗಿದೆ ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕು, ಕೂಲಂಕುಷವಾಗಿ ತನಿಖೆ ಆಗಲೇಬೇಕು. ಇನ್ನು ಬೌರಿಂಗ್ ಆಸ್ಪತ್ರೆಯಲ್ಲಿ ರಾಯ್ ಅವರ ಪೋಸ್ಟ್ ಮಾರ್ಟಮ್ ಆಗಿದೆ. ಮೃತದೇಹದಿಂದ ಬುಲೆಟನ್ನು ವೈದ್ಯರು ಹೊರತೆಗೆದಿದ್ದಾರೆ. ಮರಣೋತ್ತರ ಪರೀಕ್ಷೆಯನ್ನು ಮುಗಿಸಿದ್ದಾರೆ ಬೌರಿಂಗ್ ವೈದ್ಯರು. ಬೌರಿಂಗ್ ಆಸ್ಪತ್ರೆಯಲ್ಲೇ ರಾಯ್ ಅವರ ಮೃತದೇಹ ಇದೆ ಈಗಲೂ ಕೂಡ. ಸೊ ನಾಳೆ ಬೆಳಗ್ಗೆ ಮೃತದೇಹವನ್ನು ಪಡೆಯೋದಕ್ಕೆ ಕುಟುಂಬಸ್ಥರು ನಿರ್ಧಾರ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಗೊತ್ತಿಲ್ಲ ಯಾವ ಕಾರಣಕ್ಕಾಗಿ ನಾಳೆ ಬೇಕು ಅಂತ ಹೇಳ್ತಿದ್ದಾರೋ ಏನೋ ಗೊತ್ತಿಲ್ಲ. ಈಗ ಕುಟುಂಬಸ್ಥರು ಇವತ್ತು ಮೃತದೇಹವನ್ನು ನಾವು ಪಡೆದುಕೊಳ್ಳೋದಿಲ್ಲ, ನಮಗೆ ಹಸ್ತಾಂತರ ಮಾಡಬೇಡಿ ಅನ್ನುವಂಥ ನಿರ್ಧಾರಕ್ಕೆ ಕುಟುಂಬಸ್ಥರು ಬಂದಿರೋದು ಯಾಕೆ ಅನ್ನೋದು. ಬೌರಿಂಗ್ ಆಸ್ಪತ್ರೆಯ ಮಾರ್ಚರಿಯ ಕೂಲ್ಡ್ ಸ್ಟೋರೇಜ್ನಲ್ಲಿ ಪಾರ್ಥಿವ ಶರೀರ ಇದೆ. ಸದ್ಯ ಸಿ.ಜೆ. ರಾಯ್ ಅವರ ಕುಟುಂಬದ ಜೊತೆ ಪೊಲೀಸ್ನವರು ಕೂಡ ಮಾತನಾಡ್ಕೊಳ್ತಾ ಇದ್ದಾರೆ. ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಬೇಕು. ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಗಿರುತ್ತೆ ಅಂದರೆ, ಈ ಗುಂಡು ಹೊಡೆಯುವಂಥ ಸಂದರ್ಭದಲ್ಲಿ ಅಥವಾ ಗುಂಡು ಹಾರಿಸಿಕೊಳ್ಳುವಂಥ ಸಂದರ್ಭದಲ್ಲಿ ಆ ದೇಹ ಹೇಗಿತ್ತು, ಹೇಗೆ ರೆಸ್ಪಾನ್ಸ್ ಮಾಡ್ತಾ ಇತ್ತು ಅನ್ನೋದ್ರ ಬಗ್ಗೆ ಪೋಸ್ಟ್ ಮಾರ್ಟಮ್ ಮುಖಾಂತರ ಗೊತ್ತಾಗುತ್ತೆ. ಏನಾದರೂ ಭಯ ಇತ್ತಾ, ಏನು ಎತ್ತ, ನಾರ್ಮಲ್ ಆಗಿದ್ರಾ, ಅದೆಲ್ಲವೂ ಕೂಡ ಪೋಸ್ಟ್ ಮಾರ್ಟಮಿಂದ ಗೊತ್ತಾಗುತ್ತೆ. ಆಮೇಲೆ ಇನ್ನೊಂದು ದೊಡ್ಡ ಎಡವಟ್ಟು ಏನು ಅಧಿಕಾರಿಗಳದು ಅಂತ ಹೇಳಿದ್ರೆ, ಈ IT ಅಧಿಕಾರಿಗಳು ತನಿಖೆ ಮಾಡಬೇಕಾದ್ರೆ ಸಿ.ಜೆ. ರಾಯ್ ಅವರ ಕೈಯಲ್ಲಿರುವಂಥ ಗನ್ ಆಗಿರ್ಬೋದು ಅಥವಾ ಮೊಬೈಲ್ ಆಗಿರ್ಬೇಕು, ಎಲ್ಲವನ್ನು ಕೂಡ ವಶಕ್ಕೆ ಪಡೆದುಕೊಳ್ಬೇಕಾಗಿತ್ತು. ಆ ಕೆಲಸವನ್ನು ಯಾಕೆ ಮಾಡಿಲ್ಲ ಅನ್ನೋದು ಇದೆಲ್ಲವೂ ಕೂಡ ಅನುಮಾನ ಇದೆ. ನೀವು ಒಬ್ಬ IT ಅಧಿಕಾರಿ ಅಂತ ಹೇಳಿದಾಗ, ಒಬ್ಬ ದೊಡ್ಡ ಉದ್ಯಮಿಯನ್ನು ನೀವು ಪರಿಶೀಲನೆ ಮಾಡ್ತೀರಿ, ರೇಡ್ ಮಾಡ್ತೀರಿ ಅಂತ ಹೇಳಿದಾಗ ಆತನಲ್ಲಿರುವಂಥ ಎಲ್ಲವನ್ನು ಕೂಡ ನೀವು ವಶಕ್ಕೆ ಪಡೆದುಕೊಂಡು ನೀವು ನಿಮ್ಮ ತನಿಖೆಯನ್ನು ಮಾಡಬೇಕಾಗತ್ತೆ. ಆ ಕೆಲಸವನ್ನು ಮಾಡಲಿಲ್ವಾ, ಮರೆತು ಹೋದ್ರಾ ಅಥವಾ ಮರೆತು ಹೋದ್ರಾ ಅಂತಲ್ಲ, ಅದು ಕೆಲಸ ಅದೇ ಅವ್ರದ್ದು. ಸೊ ನಿರ್ಲಕ್ಷ್ಯ ವಹಿಸಿದ್ರಾ ಅನ್ನೋದು. ಸೊ ಹಾಗಾಗಿ ಸಾಕಷ್ಟು ಅನುಮಾನ ಅಂತೂ ವ್ಯಕ್ತವಾಗ್ತಾ ಇದೆ. IT ಅಧಿಕಾರಿಯಿಂದ ಒಬ್ಬ ಸಾವಿರಾರು ಕೋಟಿಯ ಒಡೆಯ ಪ್ರಾಣವನ್ನು ಕಳೆದುಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಇದರಿಂದ ಸುಮಾರು ಪಾಠವನ್ನು ಕಲಿಬಹುದು ನಾವು. ದುಡ್ಡಿದ್ರೂ ನೆಮ್ಮದಿ ಮುಖ್ಯ ಆಗತ್ತೆ ಅನ್ನೋದು ನಾವು ನೋಡ್ತಾ ಇದ್ದೀವಿ. ದುಡ್ಡಿಲ್ಲ, ಈ ಜೀವನನೇ ಬೇಡ ಅಂತೇಳಿ ಎಷ್ಟೋ ಜನ ಪ್ರಾಣವನ್ನು ಕಳೆದುಕೊಳ್ತಾರೆ. ನನಗೆ ಎಲ್ಲವೂ ದುಡ್ಡಿದೆ, ಬಟ್ ಈ ಜೀವನನೇ ಬೇಡ ಅಂಥೇಳಿ ಪ್ರಾಣವನ್ನು ಕಳೆದುಕೊಂಡಿರುವಂಥ ಸಿ.ಜೆ. ರಾಯ್ ಹೆಂಗಿದೆ ನೋಡಿ ಕೇಸ್ ಇದು. ಈ ರೀತಿಯ ಕೇಸ್ಗಳು
ದುಡ್ಡು ಬೇಕು, ಆದರೆ ದುಡ್ಡಿಂದ ನೀವು ನೆಮ್ಮದಿಯನ್ನು ಕಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ.